ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಕ್ವಶನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ, ಬಟ್ ಈ ಹಿಂದೆ ಬಿಟ್ಟು ಸುಮಾರು ಸಮಯ ಆಯಿತು. ಮಧ್ಯದಲ್ಲಿ ನಮಗೆ ಏನಾಗಿದೆ, ಪೋಷನ್ ಜನಾಂದೋಳ್ ಡ್ಯಾಶ್ಬೋರ್ಡ್ ಬಂದಿದೆ. ಸೊ ಅಪ್ಲೋಡ್ ಬಿಟ್ಟಾಗ ಬರೀ ಜಸ್ಟ್ ಅಪ್ಲೋಡ್ ಅಷ್ಟೇ ತೋರಿಸಿದೆ. ಅದನ್ನು ಫೋಟೋ ಹ್ಯಾಕ್ ತೆಗಿಬೇಕು ಅನ್ನೋದನ್ನು ನಿಮಗೆ ತೋರಿಸಿಲ್ಲ. ಮಗುವಿನ ಪ್ರೊಫೈಲ್ ಫೋಟೋ ಹ್ಯಾಕ್ ತೆಗಿಬೇಕು ಅಂತ ತೋರಿಸಿಲ್ಲ. ತೋರಿಸ್ತೀನಿ. ಈಗ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಂಗನವಾಡಿ ವರ್ಕರ್ ಅಂತ ಕ್ಲಿಕ್ ಮಾಡಿ ಅದರ ಮೇಲೆ ನಾವು ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು 3 ರಿಂದ 6 ವರ್ಷದ ಮಕ್ಕಳನ್ನು ನಾವು ಈ ಫೋಟೋನ ಕ್ಲಿಕ್ ಮಾಡ್ಕೋಬೇಕು. ನೋಡೋಣ ಇದನ್ನು ಹೇಗೆ ಕ್ಲಿಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಒಂದು ಮಗುವನ್ನು ತೊಗೊಳ್ತೀನಿ. ಮಗುವನ್ನು ತೊಗೊಂಡು ಇಲ್ಲಿ ಮೇಲ್ ಪ್ರೊಫೈಲಲ್ಲಿ ಕಾಣ್ತಿದೆಯಲ್ವಾ, ಆ ಪ್ರೊಫೈಲಲ್ಲಿ ಕ್ಯಾಮ್ರಾ ಕಾಣ್ತಿದೆ. ಆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ಸೆಂಟು ಕಂಪ್ಲೀಟಾಗಿ ಓದ್ಕೊಳ್ಳಿ. ಓದಿ ಅಕ್ಸೆಪ್ಟ್ ಅಂತ ಕೊಡಿ. ನೆಕ್ಸ್ಟು ಅಕ್ಸೆಪ್ಟ್ ಅಂತ ಕೊಟ್ಟ ಮೇಲೆ ಈಗ ಇದು ಓಪನ್ ಆಗುತ್ತೆ. ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತಂದರೆ ಕ್ಯಾಮ್ರಾ ಅಲೋಗೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳ್ತಿದೆ. ಸೊ ಅಂತ ಹೇಳಿಬಿಟ್ಟು ಮಗುವಿನ ನಿಲ್ಲಿಸ್ಕೊಂಡ್ಬಿಟ್ಟು ಅದು ಹೇಗೆ ನಿಲ್ಲಿಸ್ಕೋಬೇಕು ಅಂದರೆ ಬಿಳಿಗೋಡೆ, ಯಾವಾಗಲೂ ಅಷ್ಟೇ ನಾನು ಹೇಳೋದು, ಬಿಳಿಗೋಡೆ ಆದಷ್ಟು ಇದು ಮಾಡ್ಕೊಳ್ಳಿ. ಮಗುಗೆ ಹೇಳಿ ಕಣ್ಣು ಮಿಟಕ್ಸೋಕ್ಕೆ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ನೀವು ಆದಷ್ಟು ಕೂತ್ಕೊಳ್ಳಿ. ಆ ಮಗುವಿನ ಸ್ಟ್ರೈಟಾಗಿ ಕೂತ್ಕೊಂಡ್ಬಿಟ್ಟು ಈ ಥರ ತೆಗಿ. ಆವಾಗ ಐ ಬ್ಲಿಂಕ್ ಮಾಡುತ್ತೆ, ಮುಖ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇವಾಗ ಇದಿಷ್ಟು ಪ್ರಾಸೆಸ್ ಆಯಿತು. ಈ ಪ್ರಾಸೆಸ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ. ಅದು ತೊಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ತೊಗೊಂಡಾದಮೇಲೆ ಒಂದ್ಸತಿ ಅದಕ್ಕೆ ಕ್ಲಿಕ್ ಆದಮೇಲೆ ಮಗುವಿನ ಪ್ರೊಫೈಲಲ್ಲಿ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಇಲ್ಲಿ ಮಗುವಿನ ಫೇಸ್ ಕ್ಯಾಪ್ಚರ್ಡ್, ಪ್ಲೀಸ್ ಸೇವ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ತೊಗೊಳುತ್ತೆ. ಸೊ ಇಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ ಮಗುವಿನ ಫೋಟೋ. ಸೊ ಅದಕ್ಕೆ ಆದಷ್ಟು ನೀವು ಬಿಳಿ ಗೋಡೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಪ್ರೊಫೈಲಲ್ಲಿ ಕಾಣಿಸ್ತಿದೆ ಮಗುವಿನ ಫೋಟೋ. ಸೊ ಇದಿಷ್ಟು 24.9.3ನ ಹೊಸ ಅಪ್ಡೇಟನ್ನು, ಹೊಸ ರೀತಿಯಲ್ಲಿ ಮಗುವಿನ ಪ್ರೊಫೈಲನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಇನ್ನೊಂದು ಸೆಕೆಂಡ್ ಒನ್ ತೋರಿಸ್ತೀನಿ. ಬಟ್ ಆ ಮಗುವಿನ ನಾನು ಅದು ಈಗಷ್ಟೇ 3 ವರ್ಷ, ಬಟ್ ಅದನ್ನು ಆ ಮಗುವಿನ ನಾನು ಸೆರೆ ಹಿಡಿಬೇಕಾದ್ರೆ ಸಾಹಸ ಆಗಿಬಿಡ್ತು. ಬಟ್ ಆದರೂ ಓಕೆ, ಅವ್ನು ಕಣ್ಣು ತೆಗ್ದ. ಬಟ್ ಹೇಗಾಗೋ ಆಗಿಬಿಟ್ಟು ಅದು ಒಂದು ಆಯಿತು. ಬಟ್ ಅವನದು ಅಷ್ಟೇ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಇದೇ ಥರ ಎಲ್ಲ ಮಕ್ಕಳು ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನದ್ದು ಮಾಡ್ಕೊಳ್ಳಿ. ಸೊ ಇಲ್ಲೊಂದು ತೋರಿಸ್ತಾ ಇದ್ದೀನಲ್ವ, ಮಕ್ಕಳ ಹೆಸರು ಕನ್ನಡದಲ್ಲಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ನೀವೆಲ್ಲರೂ ಮಾಡ್ಕೊಂಡಿದ್ದೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಅಕಸ್ಮಾತ್ ಅದು ನೀವು ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕಳಿಸಿರ್ತೀನಿ. ಆ ಲಿಂಕಲ್ಲಿ ನೀವು ಹೋಗಿ ಚೆಕ್ ಮಾಡಿಕೊಂಡು ಅದೇ ಥರ ನೀವು ಮಾಡ್ಕೋಬೋದು. ಸೊ ನಿಮಗೆ ತುಂಬ ಸುಲಭ ಆಗುತ್ತೆ, ನಿಮಗೆ ಕನ್ನಡದಲ್ಲಿ ಬೇಗ ಓದಲಿಕ್ಕೆ, ಬೇಗ ಇದು ಮಾಡಲಿಕ್ಕೆ. ಅಫ್ಕೋರ್ಸ್ ಇಂಗ್ಲೀಷಲ್ಲಿ ಸ್ವಲ್ಪ ರೂಢಿ ಆಗಿಬಿಟ್ಟಿತ್ತು, ಬಟ್ ಕನ್ನಡದಲ್ಲಿ ಬಂದಿರೋದ್ರಿಂದ ಇನ್ನೂ ತುಂಬ ಸುಲಭ ಆಗುತ್ತೆ. ಸೊ ಹಾಗೆ ಅದು ವಿಡಿಯೋ ಮಾಡಿದ್ದೀನಿ, ನಾನು ಲಿಂಕ್ ಕಳಿಸಿರ್ತೀನಿ, ನೋಡಿ ಅದರಲ್ಲಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲರೂ ನೋಡ್ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.